ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ನಾನು ಇಂದು ನಿಮಗೆ ಹೇಳ ಹೊರಟಿರುವುದು ಮತ್ತು ಅತ್ಯಂತ ಆಳವಾಗಿ ವಿವರಿಸಲು ಹೊರಟಿರುವುದು, ನೀವು ಪ್ರತಿದಿನ ದಿನ ಪತ್ರಿಕೆಗಳಲ್ಲೋ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲೋ ಕೇಳುವ ಸಾಮಾನ್ಯ ಜಾತಕದ ಸಾರಾಂಶ ಅಲ್ಲ. ಇದು ಬ್ರಹ್ಮಾಂಡದ ಶಕ್ತಿ ಮತ್ತು ಸಾಕ್ಷಾತ್ ದೇವರು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕಠಿಣವಾದ ಹಿಂದಿನ ದಿನಗಳ ಬಗ್ಗೆ ಮತ್ತು ನಿಮ್ಮ ಮುಂಬರುವ ಅತ್ಯುನ್ನತ ಭವಿಷ್ಯದ ಬಗ್ಗೆ ನೀಡುತ್ತಿರುವ ಅತ್ಯಂತ ಸ್ಪಷ್ಟವಾದ ಹಾಗೂ ನೇರವಾದ ಸಂಕೇತ ಆಗಿರುತ್ತೆ. ಇದು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗದ ಅತ್ಯಂತ ರಹಸ್ಯವಾದ ಮತ್ತು ಶಕ್ತಿಯುತವಾದ ವಿಷಯವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಈಗಾಗಲೇ ನಿಶ್ಶಬ್ದವಾಗಿ ಪ್ರಾರಂಭವಾಗಿರುವ ಒಂದು ಮಹತ್ತರ ಬದಲಾವಣೆಯ ಬಿರುಗಾಳಿಯ ಬಗ್ಗೆ ನಾವು ಇಂದು ಸಂಪೂರ್ಣವಾಗಿ ಮಾತನಾಡಲಿದ್ದೇವೆ. ದಯವಿಟ್ಟು ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಬಹಿರಂಗಪಡಿಸಲಿರುವ ಕೆಲವು ರಹಸ್ಯಗಳ ಹೆಸರುಗಳು ಮತ್ತು ಚಿಹ್ನೆಗಳು ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯೊಂದಿಗೆ ನಿಖರವಾಗಿ 100% ಹೊಂದಾಣಿಕೆ ಆಗುತ್ತೆ. ನಿಮ್ಮ ಒಳ್ಳೆಯತನದ ಲಾಭವನ್ನು ಪಡೆದುಕೊಂಡು ನಿಮ್ಮನ್ನು ಬೆನ್ನಿನ ಹಿಂದೆ ಮೋಸಗೊಳಿಸಿದವರು, ನಿಮ್ಮ ಅಗತ್ಯ ಮುಗಿದ ನಂತರ ನಿಮ್ಮನ್ನು ರಸ್ತೆಗೆ ಬಿಟ್ಟು ಹೋದವರು, ಸಮಾಜದ ಡಿಪೆನ್ ಆಗಿ ನಿಮ್ಮ ಮುಂದೆ ನಿಮ್ಮನ್ನು ಕೆಟ್ಟದಾಗಿ ಬಿಂಬಿಸಿ ತಮಾಷೆ ನೋಡಿದವರು ಮತ್ತು ನಿಮ್ಮ ಅತ್ಯಂತ ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ದೂರ ಸರಿದವರು ಈಗ ನಿಮಗಾಗಿ ಮತ್ತೆ ಹುಚ್ಚನಂತೆ ಕಾಯ್ತಾ ಇರ್ತಾರೆ, ಹಪ್ಪಿಸ್ತಾ ಇರ್ತಾರೆ. ಹೌದು ಮೇಷರಾಶಿಯವರೇ, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ. ಇಷ್ಟು ವರ್ಷಗಳ ಕಾಲ ನಿಮ್ಮ ಪ್ರತಿಯೊಂದು ಸದುದ್ದೇಶದ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರು, ನಿಮ್ಮ ಕಣ್ಣೀರನ್ನು ನೋಡಿ ಮನಸ್ಸಿನಲ್ಲಿ ನಕ್ಕವರು, ಈಗ ನೀವು ಅವರ ಬಳಿ ಒಮ್ಮೆಯಾದರೂ ಹಿಂದಿರುಗಿ ಬರಬೇಕು ಅಂತ ಮತ್ತು ಯಾವುದೇ ರೀತಿಯಲ್ಲಾದರೂ ಅವರೊಂದಿಗೆ ಮಾತನಾಡಬೇಕು ಅಂತ ಒಂದೇ ಒಂದು ಮನಸ್ಸಲ್ಲಿ ಅವರು ದೇವರನ್ನು ಪ್ರಾರ್ಥನೆ ಮಾಡಿ ಕೇಳ್ತಿದ್ದಾರೆ. ಯಾಕೆಂದರೆ ಮೇಷರಾಶಿಯವರ ಸುವರ್ಣ ಸಮಯ ಈಗ ಸಂಪೂರ್ಣವಾಗಿ ಪ್ರಾರಂಭ ಆಗ್ತಾ ಇದೆ. ಕಾಲಚಕ್ರವು ಈಗ ನಿಮ್ಮ ಕಡೆಗೆ ಸಂಪೂರ್ಣವಾಗಿ ತಿರುಗ್ತಾ ಇದೆ. ಇಷ್ಟು ವರ್ಷ ನಿಮ್ಮನ್ನು ಸತತವಾಗಿ ಅಳುವಂತೆ ಮಾಡಿದವರು ಈಗ ತಮ್ಮದೇ ಆದ ತಪ್ಪುಗಳಿಗೆ ಪ್ರಕೃತಿಯಿಂದ ಮತ್ತು ಕರ್ಮದಿಂದ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಈಗ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೆ ಸಹ ಸಾಧ್ಯ ಆಗ್ತಾ ಇಲ್ಲ. ಈ ವಿಡಿಯೋನ ನೋಡುತ್ತಿರುವ ಮೇಷರಾಶಿಯ ಬಂಧುಗಳೇ, ಮೊದಲು ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನು ಮತ್ತು ದೈವಿಕ ಕಂಪನಗಳನ್ನು ಸಂಪರ್ಕಿಸಲು ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ವಿಶೇಷವಾಗಿ ಕಳೆದ 5 ಅಥವಾ 10 ವರ್ಷಗಳಿಂದ ಯಾರಿಗೂ ಹೇಳಲಾಗದ ದ್ರೋಹಗಳು, ಸಹಿಸಲಾಗದ ಅವಮಾನಗಳು, ತೀವ್ರವಾದ ಆರ್ಥಿಕ ತೊಂದರೆಗಳು ಮತ್ತು ಅವಮಾನಗಳು, ಮಾನಸಿಕ ನೋವಿನಿಂದ ಒಳಗೊಳಗೆ ಬೆಂದು ಬಳಲುತ್ತಾ ಇರುವವರಿಗೆ ಅದೃಷ್ಟದ ಬಾಗಿಲು ಒಂದೇ ಬಾರಿಗೆ ತೆರೆದುಕೊಳ್ಳುತ್ತೆ. ಅದಕ್ಕಾಗಿಯೇ ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಹೆಚ್ಚಿನ ಗಮನವಿಟ್ಟು ಆಲಿಸಿ. ಮೇಷರಾಶಿಯ ನೈಜ ಪಾತ್ರ ಮತ್ತು ನಿಮ್ಮ ಆಳವಾದ ಮನಸ್ಥಿತಿಯ ಬಗ್ಗೆ ಹೊರಗಿನ ಪ್ರಪಂಚಕ್ಕೆ ಬಹಳ ಕಡಿಮೆ ತಿಳಿದಿದೆ. ನೀವು ಅಗ್ನಿ ತತ್ವಕ್ಕೆ ಸೇರಿದವರಾದ್ದರಿಂದ ಹೊರನೋಟಕ್ಕೆ ಸಿಂಹದಂತೆ ತುಂಬ ಧೈರ್ಯಶಾಲಿ, ಸ್ವಾಭಿಮಾನಿ ಮತ್ತು ನಿರ್ಭೀತರಾಗಿ ಕಾಣಿಸ್ತಾ ಇರ್ತೀರಾ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಶಕ್ತಿ ಇದೆ, ನಿಮ್ಮ ತೀಕ್ಷ್ಣವಾದ ನೋಟದಲ್ಲಿ ಗಂಭೀರತೆ ಇದೆ. ಆದರೆ ನೀವು ನಿಮ್ಮ ಮನಸ್ಸನ್ನು ಆಳವಾಗಿ ಇಣುಕಿ ನೋಡಿದರೆ ಒಂದು ವಿಷಯ ಖಚಿತವಾಗಿ ನಿಜ ಅನಿಸುತ್ತೆ. ನೀವು ಮಗುವಿನಂತಹ ಅತ್ಯಂತ ನಿಷ್ಕಲ್ಮಶವಾದ ಮನಸ್ಸನ್ನು ಹೊಂದಿದ್ದೀರಿ ಮತ್ತು ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಹಳ ಬೇಗನೆ ನಂಬಿಬಿಡ್ತೀರಿ. ಯಾರಾದರೂ ನಿಮ್ಮ ಬಳಿಗೆ ಬಂದು ನಿಮಗೆ ಕೆಲವು ದಯೆಯ ಮಾತುಗಳನ್ನು ಹೇಳಿದರೆ, ನಿಮ್ಮ ಮುಂದೆ ಕಣ್ಣೀರು ಸುರಿಸಿದ್ರು ಕೂಡ ನೀವು ಇಷ್ಟು ದಿನ ಅವರ ಮಾಡಿದ ತಪ್ಪುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡ್ತೀರಿ.
ಅವರನ್ನು ನಿಮ್ಮ ಹೃದಯದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಹಿಡಿದಿಟ್ಕೊಳ್ತೀರಿ. ನೀವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಅಥವಾ ಗೌರವಿಸಿದರೆ ಅವರನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀರಿ. ನೀವು ಯಾರಿಗಾದರೂ ಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದರೆ ನಿಮ್ಮ ಸ್ವಂತ ಬಳಿ ಹಣ ಇಲ್ಲ ಅಂದರೂ ಕೂಡ ಬೇರೆಯವರಿಂದಾದರೂ ಕೂಡ ಕೈಗಡ ಅಥವಾ ಸಾಲದ ರೂಪದಲ್ಲಿ ಪಡೆದಾದರೂ ಕೂಡ ಅವರಿಗೆ ಸಹಾಯವನ್ನು ಮಾಡ್ತೀರಿ. ನೀವು ಎದುರಿಸುವವರ ಕಷ್ಟವನ್ನು, ನಿಮ್ಮ ಅಪೋಸಿಟ್ ಇರುವವರ ಒಂದು ಕಷ್ಟವನ್ನು ನಿಮ್ಮ ಸ್ವಂತ ಕಷ್ಟ ಅಂತ ನೀವು ಭಾವಿಸ್ತೀರಿ ಮತ್ತು ಅದಕ್ಕಾಗಿಯೇ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀರಿ. ಆದರೆ ನಿಮ್ಮ ಜೀವನದಲ್ಲಿನ ಅತಿ ದೊಡ್ಡ ತಪ್ಪು ಅಂದರೆ ಅದೇನೆ, ನಿಮಗೆ ಅದು ಒಂದು ರೀತಿಯ ಶಾಪದ ಪರಿಣಾಮ. ಯಾಕೆಂದರೆ ಅನೇಕ ಸ್ವಾರ್ಥಿ ಜನ ನಿಮ್ಮ ಈ ಮೃದು ಸ್ವಭಾವವನ್ನು ಮತ್ತು ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯ ಅಂತ ತಪ್ಪು ತಿಳುವಳಿಕೆ ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಸುಲಭವಾಗಿ ಮೋಸ ಮಾಡಬಹುದು, ಭಾವನಾತ್ಮಕವಾಗಿ ಬಳಸ್ಕೊಳ್ಬಹುದು ಅಂದ್ಕೊಂಡಿದ್ದಾರೆ. ನೀವು ತೀವ್ರವಾದ ಕಷ್ಟದಲ್ಲಿದ್ದಾಗ ಅಥವಾ ಸಾಲದ ಸುಳಿಯಲ್ಲಿದ್ದಾಗ ನಿಮ್ಮನ್ನು ಬೆಂಬಲಿಸಬೇಕಾದ ಜನನೇ ಒಮ್ಮೆ ನಿಮ್ಮಿಂದ ಎಲ್ಲ ರೀತಿಯ ಸಹಾಯ ಪಡೆದವರೇ ನಿಮ್ಮ ಕಣ್ಣೀರನ್ನು ನೋಡಿ ರಹಸ್ಯವಾಗಿ ನಕ್ಕರು. ನೀವು ಜೀವನದಲ್ಲಿ ವಿಫಲವಾದಾಗ, ಹಿನ್ನಡೆ ಅನುಭವಿಸಿದಾಗ ಅವರು ಅದನ್ನು ಹಬ್ಬದಂತೆ ಸಂಭ್ರಮ ಮಾಡಿದರು. ನೀವು ಜೀವನದಲ್ಲಿ ಮತ್ತೆ ಎಂದಿಗೂ ಮೇಲೇರದಂತೆ ಶಾಶ್ವತವಾಗಿ ಅವರ ಕೆಳಗೆ ಇರಬೇಕು ಅಂತ ಅವರು ಮನದಾಳದಿಂದ ಬಯಸಿದರು. ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರದಂತೆ ಅವರು ನಿಮ್ಮ ಬೆನ್ನ ಹಿಂದೆ ಅನೇಕ ರೀತಿಯ ಸಂಚುಗಳನ್ನು ಹೂಡಿದರು. ಇಷ್ಟೆಲ್ಲ ಸಂಘರ್ಷಗಳು, ಮಾನಸಿಕ ಕಿರಿಕಿರಿಗಳು ಎದುರಾದರೂ ಕೂಡ ನೀವು ನಿಮ್ಮ ಸಂಸ್ಕಾರದ ಗುಣದಿಂದಾಗಿ ಶಾಂತವಾಗಿಯೇ ಉಳಿದಿದ್ರಿ. ಆದರೆ ಆ ಸ್ವಾರ್ಥಿಗಳು ತಮ್ಮ ಕೆಲಸವನ್ನು ನಿಮ್ಮಿಂದ ಪೂರ್ತಿಯಾಗಿ ಮುಗಿಸಿಕೊಂಡಾಗ ನಿಮ್ಮನ್ನು ಅಡುಗೆಗೆ ಬಳಸುವ ಕರಿಬೇವಿನ ಎಲೆಯಂತೆ ಅತಿ ಸುಲಭವಾಗಿ ಪಕ್ಕಕ್ಕೆ ಎಸೆದುಬಿಟ್ರು. ಇದು ನಿಮ್ಮ ಜೀವನದಲ್ಲಿ ನಡೆದಿದೆಯೋ ಇಲ್ಲೋ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಮೇಷರಾಶಿಯವರೇ, ಒಂದು ಕ್ಷಣ ನಿಮ್ಮ ಓಟವನ್ನು ನಿಲ್ಲಿಸಿ ಶಾಂತವಾಗಿ ಕುಳಿತು ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚನೆ ಮಾಡಿ. ನೀವು ಅನುಭವಿಸಿದ ಪ್ರತಿಯೊಂದು ನೋವನ್ನು, ಪ್ರತಿಯೊಂದು ಅವಮಾನವನ್ನು ಮತ್ತು ನೀವು ರಾತ್ರಿ ವೇಳೆ ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರನ್ನು ಆ ಭಗವಂತ ಸತತವಾಗಿ ನೋಡ್ತಾ ಇದ್ದಾರೆ. ಬ್ರಹ್ಮಾಂಡದಲ್ಲಿ ಯಾವುದೂ ಕೂಡ ಗಮನಕ್ಕೆ ಬಾರದೆ ಹಾಗೆಯೇ ಉಳಿಯೋದಿಲ್ಲ. ದೇವರು ನಿಮಗೆ ನ್ಯಾಯವನ್ನು ನೀಡೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಬೋದು ಅಥವಾ ವಿಳಂಬ ಮಾಡ್ಬೋದು. ಆದರೆ ಅವನು ನಿಮಗೆ ನೀಡುವ ಉಡುಗೊರೆಯನ್ನು ಮತ್ತು ಯಶಸ್ಸನ್ನು ಜೀವಿತ ಅವಧಿಯವರೆಗೆ ನೀವು ಕೊನೆಯವರೆಗೂ ಕೂಡ ಇಟ್ಕೊಳ್ಳುವಂತೆ ಮಾಡ್ತಾನೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀ ಮಾತಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.